ಸದಸ್ಯ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಲ್ಲಿ ಹೊಸ ವರ್ಷಕ್ಕೆ ವಿಷ ಪದಾರ್ಥ ಬೆರೆಸಿರುವ ಸಿಹಿ ತಿಂಡಿಯನ್ನ ಶಿವಮೊಗ್ಗದ ಮೂವರಿಗೆ ಕೊರಿಯರ್ ಮೂಲಕ ರವಾನಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಸದ್ಯ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್, ಮನೋವೈದ್ಯ ಡಾಕ್ಟರ್ ಅರವಿಂದ್ ಹಾಗೂ ಡಾಕ್ಟರ್ ಪವಿತ್ರ ಅವರಿಗೆ ಡಾಕ್ಟರ್ ಧನಂಜಯ ಸರ್ಜಿ ಹೆಸರಲ್ಲಿ ಸ್ವೀಟ್ ಬಾಕ್ಸ್ ರವಾನೆಯಾಗಿದೆ. ಈ ಸಂಬಂಧ ಡಾಕ್ಟರ್ ಧನಂಜಯ ಸರ್ಜಿ ಅವರ ಆಪ್ತ ಸಹಾಯಕ ಶಿವಮೊಗ್ಗದ ಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಎಂಎಲ್ಸಿ ಧನಂಜಯ ಸರ್ಜಿ ಅವರ ಲೆಟರ್ ಹೆಡ್ ಜೊತೆಗೆ ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಸಂಸ್ಥೆ ಕಾರ್ಯದರ್ಶಿ ನಾಗರಾಜ್ಗೆ ಡಿಟಿಡಿಸಿ ಕೊರಿಯರ್ ಮೂಲಕ ಹೊಸ ವರ್ಷದ ದಿನ ಸ್ವೀಟ್ ಬಾಕ್ಸ್ ಬಂದಿತ್ತು. ನಾಗರಾಜ್ ಅವರು ಸ್ವೀಟ್ ಬಾಕ್ಸ್ ತೆರೆದು ನೋಡಿದಾಗ ಅದರಲ್ಲಿ ಮೋತಿಚೂರ್ ಲಾಡು ಇತ್ತು. ಅದನ್ನು ತಿಂದಾಗ ಸ್ವಲ್ಪ ಕಹಿಯಾಗಿರುವುದು ತಿಳಿದು ಬಂದಿದೆ. ಇದರಿಂದ ನಾಗರಾಜ್ ಅವರು ಧನಂಜಯ ಸರ್ಜಿ ಅವರಿಗೆ ನೇರವಾಗಿ ಫೋನ್ ಮಾಡಿ ಹೊಸ ವರ್ಷದ ಶುಭಾಶಯ ಕೋರಿ ಸ್ವೀಟ್ ಬಾಕ್ಸ್ ಕಳುಹಿಸಿದ್ದಕ್ಕೆ ಧನ್ಯವಾದವನ್ನ ತಿಳಿಸಿ, ನೀವು ಕಳುಹಿಸಿರುವ ಸ್ವೀಟ್ ಬಾಕ್ಸ್ ಸ್ವಲ್ಪ ಕಹಿಯಾಗಿರುವುದಾಗಿ ಹೇಳಿದ್ದಾರೆ. ಇದಕ್ಕೆ ಸರ್ಜಿ ಅವರು ನಾನು ಯಾವುದೇ ಸ್ವೀಟ್ ಬಾಕ್ಸ್ ಕಳುಹಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಂತರ ಇದೇ ರೀತಿ ತಮ್ಮ ಹೆಸರಿನಲ್ಲಿ ಇನ್ನೊಬ್ಬರಿಗೆ ಸ್ವೀಟ್ ಬಾಕ್ಸ್ಗಳು ತಲುಪಿರುವ ಬಗ್ಗೆ ಧನಂಜಯ ಸರ್ಜಿ ಅವರಿಗೆ ತಮ್ಮ ಆಪ್ತ ಸಹಾಯಕನ ಮೂಲಕ ಕೋಟೆ ಪೊಲೀಸ್ ಠಾಣೆಗೆ ದೂರು ನೀಡಿ ಈಗಾಗಲೇ ಸದ್ಯಕ್ಕೆ ಈ ವಿಚಾರದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸ್ವಲ್ಪ ಅನುಮಾನ ಬಂತದು, ಯಾರು ಕಳಿಸಿದ್ದಾರೆ ಏನು ಅಂತ. ಇದಿಷ್ಟು ನಂಗೆ ಗೊತ್ತಿರೋದು. ಅದರಲ್ಲಿ ಒಂದು ಕವರ್ ಮೇಲೆ ಅಡ್ರೆಸ್ ಇತ್ತು, SN ನಾಗರಾಜ, ಸೆಕ್ರೆಟರಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಆಪೋಸಿಟ್ ತಾಲೂಕ್ ಆಫೀಸ್ ಶಿವಮೊಗ್ಗ ಅಂತ ಇತ್ತು. ಫ್ರಮ್ ಅಡ್ರೆಸ್ ಇರಲಿಲ್ಲ ಕವರಲ್ಲಿ. ಸೊ ಅದು ಯಾರಿಂದ ಬಂದಿದೆ ಅಂತ ಗೊತ್ತಿರಲಿಲ್ಲ. ಒಳಗಡೆ ಕವರ್ ಓಪನ್ ಮಾಡಿ ನೋಡಿದಾಗ ಅದು ಸರ್ಜಿ ಅವ್ರದ್ದು ಫೋಟೋ ಇರೋದು ಲೆಟರ್ ಹೆಡ್ ಅಲ್ಲಿ ಒಂಥರ ಪೂರಾ ರೆಗ್ಯುಲರ್ ಲೆಟರ್ ಹೆಡ್ಡು ಅಲ್ಲ, ಅದು ಅವರ ಭಾವಚಿತ್ರ ಇರುವ ಒಂದು ಪೇಪರಲ್ಲಿ ಈ ವಿಶಸ್ ಇತ್ತು, ನ್ಯೂ ಇಯರ್ ವಿಶಸ್ ಇತ್ತು. ಸೊ ಹಾಗಾಗಿ ಅವರಿಗೆ ಥ್ಯಾಂಕ್ಸ್ ಹೇಳೋಣ, ಧನ್ಯವಾದ ಹೇಳೋಣ ಅಂತ ಅವ್ರಿಗೆ ಫೋನ್ ಮಾಡಿದಾಗ ಅವರು ನಾನು ಕಳಿಸಿಲ್ಲ ಅಂತ ಹೇಳಿ ಆಮೇಲೆ ಅವರು ಪೊಲೀಸ್ನವರಿಗೆ ಅವರು ಹೇಳಿದ್ದಾರೆ ಅನ್ಸುತ್ತೆ. ತಿಂದಿಲ್ಲ, ಅವ್ರು ಬಾಯಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದಾರೆ. ಅದೇ ಮಕ್ಕಳಿಗೆ ಅಮಾಯಕ ಮಕ್ಕಳಿಂದ ತಗೊಂಡಿದ್ರೆ ಅವ್ರ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅಮಾಯಕ ಮಕ್ಕಳ ಪ್ರಾಣಗಳ ಜೀವದ ಜೊತೆಗೆ ಚೆಲ್ಲಾಟ ಆಡುವಂತ ಒಂದು ವಿಕೃತ ಮನಸ್ಸು ಯಾರು ಅನ್ನೋದನ್ನ ಖಂಡಿತವಾಗ್ಲೂ ಪತ್ತೆ ಹಚ್ಚಬೇಕು. ಅದಕ್ಕೆ ಕೂಡಲೇ SP ಅವರಿಗೆ ಹೇಳಿದ್ದೇವೆ. ಹರೀಶ್ ಪಟೇಲ್ ತಂಡ ಮತ್ತೆ ಸಂತೋಷ್ ಸಬ್ ಇನ್ಸ್ಪೆಕ್ಟರ್ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಕೂಡಲೇ ಅದನ್ನ ಹಿಡಿತೇವೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಆ ವ್ಯಕ್ತಿಯ ಒಂದು ಯಾರು ಇದ್ದಾರೆ ಅನ್ನೋದನ್ನ ಕೂಡ ಗಮನಕ್ಕೆ ಬಂದಿದೆ. ಅವನು ಫೇಸ್ ಮಾಸ್ಕ್ ಹಾಕೊಂಡು ಅದನ್ನ ವ್ಯಕ್ತಿ ಅವ್ರನ್ನ ಮಾಡುವಂತ ಒಂದು ಚಿತ್ರನೂ ಸಿಕ್ಕಿದೆ. ಖಂಡಿತವಾಗ್ಲೂ ನನಗೆ ಅವರು ಪೊಲೀಸರ ಮೇಲೆ ನಂಬಿಕೆ ಇದೆ, ಅವ್ರು ಹಿಡಿತಾರೆ ಅಂತ. ಅವನಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತೇಳಿ ನಾನು ಆಗ್ರಹ ಪಡಿಸಿದ್ದೇನೆ. ಯಾವ ದೇಶ ಅಂತ ಗೊತ್ತಿಲ್ಲ ಸರ್, ಯಾಕೆಂತಂದ್ರೆ ನಾವು ಎಲ್ಲರಿಗೂ ಸ್ಪಂದಿಸ್ಕೊಂಡು ಚೆನ್ನಾಗಿರುವಂತ ಒಬ್ಬ ವ್ಯಕ್ತಿ. ನನ್ನ ಮೇಲೆ ಆ ಥರದ್ದು ನನಗೆ ಯಾರು ಆ ಥರದ್ದು ದುಶ್ಮನ್ಗಳಿದ್ದಾರೆ ಅಂತ ನನಗೆ ಖಂಡಿತವಾಗ್ಲೂ ಅನಿಸಿಲ್ಲ. ಬಟ್ ಯಾವ ವಿಕೃತ ಮನಸ್ಸಿಂದ ಈ ಥರ ಮಾಡಿದ್ದಾರೆ ಅನ್ನೋದನ್ನ ನನಗೆ ಅರ್ಥ ಆಗ್ತಿಲ್ಲ. ಆ ಲೆಟ್ರ್ ಬರೀಬೇಕಾದ್ರೂ ಅದು ಓಪನ್ ವೈಟ್ ಲೆಟ್ರಲ್ಲಿ ನನ್ನ ಫೋಟೋವನ್ನ ಪ್ರಿಂಟ್ ಹಾಕಿ ಕೊಟ್ಟಿದ್ದಾರೆ. ಲೆಟ್ರೆಡ್ ಇಲ್ಲ, ಸೈನ್ ಇಲ್ಲ, ಆಮೇಲೆ ಬರೆಯುವಂಥ ಪದಗಳನ್ನು ಬಳಕೆನೂ ಅದರಲ್ಲಿ ಸರಿಯಾಗಿ ಬಂದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಯಾಕೆ ಮಾಡಿದ್ದಾರೆ ಅಂತ ನಾನು ಖಂಡಿತವಾಗ್ಲೂ ಇದ್ರ ಬಗ್ಗೆ ಲ್ಯಾಬಿಗೆ ಕಳಿಸಿದ್ದಾರೆ ಸರ್. ಇನ್ನು 15 ದಿನದೊಳಗೆ ರಿಪೋರ್ಟ್ಸ್ ಬರುತ್ತೆ. ಅದನ್ನ ಖಂಡಿತವಾಗ್ಲೂ SP ಅವ್ರ ಮೇಲೆ ಪ್ರೆಷರ್ ಹಾಕಿದ್ದೀನಿ. ಯಾಕೆಂದ್ರೆ ಒಬ್ಬ ಮುಖವಾಡ ಧರಿಸಿ ಕೊಡ್ತಾ ಇದ್ದೇನೆ ಅಂದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಏನೋ ಒಂದು ಇದೆ ಅಂತ. ಇದರಲ್ಲಿ ಯಾರೋ ಒಂದು ಪೊಲಿಟಿಕಲ್ ಏನೋ ಅಥವಾ ನಮ್ಮ ಬೆಳವಣಿಗೆಯಲ್ಲಿ ಏನೋ ಅದನ್ನ ತಡ್ಕೊಳಕ್ಕಾಗ್ದಲೇ ಮಾಡಿದಾರೋ. ಬಟ್ ಏನಾರ ಮಾಡ್ಲಿ, ಬಟ್ ಅಮಾಯಕರಿಗೆ ಜೀವದ ಜೊತೆ ಚೆಲ್ಲ